ಹಾಗಾದ್ರೆ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ರಿಷಾ ವರ್ಸಸ್ ಗಿಲ್ಲಿ ಮಧ್ಯೆ ಕಿತ್ತಾಟ ನಡೀತಾ ಇದೆ, ಅದು ಕಾವ್ಯಗೋಸ್ಕರ. ಸೊ ರಿಷಾ ಏನು ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಒಂಥರ ಇಡೀ ಮನೆಗೆ ಒಂಥರ ರೀತಿಯಲ್ಲಿ ಎದುರು ಹಾಕೊಬೇಕು ಅನ್ನೋ ರೀತಿಯಲ್ಲಿ, ಜೊತೆಗೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳನ್ನು ಎಕ್ಸ್ಪೋಸ್ ಮಾಡಬೇಕು ಅಂತಲೇ ಬಿಗ್ ಬಾಸ್ ಮನೆಗೆ ಬಂದಿದ್ದಾರಾ ಅಂತ. ಯಾಕಂದರೆ ಅವ್ರ ಆಟನ ಬಿಟ್ಬಿಟ್ಟು ಬರೀ ಬೇರೆಯವ್ರು ಏನು ಮಾಡ್ತಿದ್ದಾರೆ, ಬೇರೆಯವ್ರು ಹೇಗೆ ಆಡ್ತಿದ್ದಾರೆ, ಬೇರೆಯವ್ರು ಯಾರ ಜೊತೆ ಇದ್ದಾರೆ, ಸೊ ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಬರೀ ಇದ್ರ ಬಗ್ಗೆನೇ ಚಿಂತೆ ಮಾಡ್ತಿದ್ದಾರೆ ಬಿಟ್ಟು, ಸೊ ಅವ್ರ ಆಟ ಏನು ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಏನು ಆಡಬೇಕು ಮುಂದೆ, ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋಂಥದ್ದು ಏನು ಅವರು ವರ್ಕ್ ಮಾಡ್ತಾ ಇಲ್ಲ ಅವ್ರ ಆಟದ ಬಗ್ಗೆ. ಬಟ್ ಬೇರೆಯವ್ರು ಹೆಂಗೆ ಆಡ್ತಿದ್ದಾರೆ, ಅವ್ರನ್ನ ಯಾವ ರೀತಿಯಲ್ಲಿ ಆಡಿಸ್ಬೇಕು ಅಥವಾ ಅವ್ರ ಜೊತೆ ಯಾವ ರೀತಿಯಲ್ಲಿ ಮಾತಾಡಬೇಕು ಅಥವಾ ಏನು ಇದೆಯಲ್ಲ ಅದೇ ಮಾತಾಡ್ತಿದ್ದಾರೆ ಬಿಟ್ಟರೆ, ಸೊ ತಮ್ಮ ಆಟದ ಬಗ್ಗೆ ಅವ್ರು ಗಮನ ಕೊಡ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಲಾಸ್ಟ್ ಒಂದು ವೀಕಲ್ಲಿ ತೊಗೊಂಡ್ರು ಕೂಡ ಸ್ಟಾರ್ಟಿಂಗಲ್ಲೇ ಬೇರೆಯವ್ರ ಬಗ್ಗೆನೇ ಜಾಸ್ತಿ ಹೇಳಿದ್ರು. ಓಕೆ, ಒಳ್ಳೆಯ ಒಂದು ಇಂಟೆನ್ಷನ್ ಇಟ್ಕೊಂಡೇ ಹೇಳಿದ್ರು ಅಂತಲೇ ಅಂದ್ಕೊಳ್ಳೋಣ. ಬಟ್ ಅದಾದಮೇಲೆ ಅಟ್ಲೀಸ್ಟ್ ತಮ್ಮ ಆಟದ ಕಡೆ ಗಮನ ಕೊಡಬೇಕು. ಬಿಕಾಸ್ ಟಾಸ್ಕ್ ಅಂತ ಬಂದಾಗ ಅವ್ರು ಸೋತಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ. ಅದಾದಮೇಲೆ ನಿನ್ನೆ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲೂ ಅಷ್ಟೇ. ಆಮೇಲೆ ಕೆಲವೊಂದು ರೀಸನ್ಗಳು ಅವ್ರದ್ದು ಕೂಡ ಇದೆ. ಸೊ ಇಬ್ಬರ ಜೊತೆಗೆ ಇರ್ತಾರೆ, ಅದು ಮುಜುಗರ ಅನ್ನೋಂಥದ್ದೆಲ್ಲ ಬಂದಾದಮೇಲೆ ಸೊ ಅದನ್ನು ಹೋಗಲಾಡಿಸ್ಬೇಕು, ಅದನ್ನು ಸೈಡಿಗೆ ತಳ್ಳಬೇಕು ಅಂದರೆ ಬೇರೆ ಏನಾದರೂ ಮಾಡಬೇಕಾಗತ್ತೆ. ಬಟ್ ಇವ್ರು ಏನು ಮಾಡ್ತಿದ್ದಾರೆ ಅದನ್ನೆಲ್ಲ ಬಿಟ್ಟು, ಸೊ ನಿನ್ನೆ ನೋಡಿದ್ರೆ ಯಾರ ಜೊತೆಗೆ, ನಮ್ಮ ರಿಷಿಕಾ ಜೊತೆಗೆ ಗಿಲ್ಲಿ, ಕಾವ್ಯ, ಧ್ರುವನ್ ಬಗ್ಗೆನೇ ಮಾತಾಡಿದ್ರು. ಬರೀ ಚುಗ್ಲಿ ಹತ್ತೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಬಿಟ್ಟು ಸೊ ಏನಾದರೂ ತಮ್ಮ ಒಂದು ಆಟದ ಕಡೆ ಗಮನ ಕೊಡಬೇಕು. ಬೇರೆಯವ್ರು ಏನಾದರೂ ಹಾಳಾಗೋಲಿ, ಸೊ ತಮ್ಮ ಆಟದ ಕಡೆಗೆ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ಅದೆಲ್ಲ ಬಿಟ್ಟು ಇವಾಗ ನೋಡಿ ಪ್ರೋಮೋದಲ್ಲಿ ಚಂದ್ರಪ್ರಭಾ, ಗಿಲ್ಲಿ, ಸ್ಪಂದನ, ಕಾವ್ಯ ಆ್ಯಂಡ್ ಡಿಸ್ಕಷನ್ ಮಾಡ್ತಿದ್ದಾರೆ. ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ, ಮಾತುಕತೆ ನಡೀತಾ ಇದೆ. ಸೊ ಅಲ್ಲಿ ನಮ್ಮ ಗಿಲ್ಲಿ ಹೇಳುವಂಥದ್ದು, ಚಂದ್ರಪ್ರಭಾ ಅವರಲ್ಲಿ ಎದುರುಗಡೆ ಕೂತಂತ ಅಲ್ಲಿ ಯಾರು ರಿಷಿಕಾಗಿ ಹೇಳ್ತಿದ್ರೋ ಗೊತ್ತಿಲ್ಲ, ಚಂದ್ರಪ್ರಭಾ ಇದ್ರು, ಜೊತೆ ಗಿಲ್ಲಿ ಕೂಡ ಇದ್ರು. ಅಲ್ಲಿ ಕಾವು ನೋಡು, ಒಂದು ಸಾರಿ ಜಗಳ ಆಡಿದ್ರೆ ಇನ್ನು ಮಾತೇ ಆಡಲ್ಲ ಲೈಫಲ್ಲಿ ಅನ್ನೋ ರೀತಿಯಲ್ಲಿ ನಮ್ಮ ಗಿಲ್ಲಿ ಹೇಳ್ದ. ಜೊತೆಗೆ ಕಾವುಗೆ ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು ಅನ್ನೋ ರೀತಿಯಲ್ಲಿ ಮಾತುಕತೆ ನಡೀತಾ ಇತ್ತು. ಅಲ್ಲಿ ಮೇ ಬಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತುಕತೆ ಆಗಿರುತ್ತೆ. ಇಲ್ಲಿ ಎದುರುಗಡೆ ಕೂತಂತಹ ರಿಷಾ ಅವರು ಸುಮ್ಮನೆ ಕೂತ್ಕೊಬೇಕಾಗಿತ್ತು, ಕೇಳಿಸ್ಕೋಬೋದಿತ್ತು, ಇಲ್ಲ ಅಂದರೆ ಆ ಬೆಡ್ಶೀಟ್ ಹಾಕೊಂಡು ಮಲ್ಕೊಬೇಕಿತ್ತು. ಅದನ್ನೆಲ್ಲ ಬಿಟ್ಟು ಇಲ್ಲಿ ರಿಷಾ ಹೇಳುವಂಥದ್ದು ಗಿಲ್ಲಿಗೆ, ಸೊ ಇಲ್ಲಿ ನೀನು ಬಕೆಟ್ ಹಿಡಿತಿದ್ಯಾ ಕಾವ್ಯಗೆ ಅಂತ ಬರುತ್ತೆ. ಸೊ ಅಲ್ಲಿ ಅವ್ನು ಹೇಳುವಂಥದ್ದು, ಹಾಗಾದರೆ ನೀನು 17 ಜನ ಇದ್ದಾರಲ್ಲ, ಸೊ ಎಲ್ರಿಗೂ ಕೂಡ ಬಕೆಟ್ ಹಿಡಿದ್ಯಾ ಅಂತ ಈ ಕಡೆ ಬಂತು. ಆಮೇಲೆ ರಿಷಾ ಹೇಳುವಂಥದ್ದು, ನಿನ್ನ ಹತ್ರ ನಾನು ಅನ್ಸ್ಕೊಳ್ಳಲ್ಲ ಗಿಲ್ಲಿ, ಸೊ ಬಂದಾಗಿಂದ 50 ಸಾರಿ ಕಾವ್ಯ ಕಾವ್ಯ ಅಂತಿದ್ಯಾ, ಸೊ ನನಗೆ ಕಾಲು ಎಳಿಬೇಡ ನೀನು ಅನ್ನೋ ರೀತಿಯಲ್ಲಿ ರಿಷಾ ಹೇಳುವಂಥದ್ದು. ನೀನು ಬಂದಾಗಲೇ ಕಾಮಿಡಿ ಪೀಸ್ ಆಗಿಬಿಟ್ಟಿದೆ ಬಿಡು, ಸುಮ್ಮನೆ ಹೋಗಿ ಕುತ್ಕೋ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳುವಂಥದ್ದು. ಸೊ ಅವಳೆಲ್ಲ ಫ್ರೀ ಪ್ರಾಡಕ್ಟು, ನೀನು ಫ್ರೀ ಪ್ರಾಡಕ್ಟು, ಸೊ ಅವಳು ಸುಮ್ಮನೆ ಇರ್ತಾಳೆ, ನೀನೇ ಕಾವ್ಯ ಕಾವ್ಯ ಅಂತ ಹೋಗ್ತೀಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಗಿಲ್ಲಿ ಹೇಳುವಂಥದ್ದು, ನೀನು ಬಕೆಟು, ನೀನು ಡ್ರಮ್ಮು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಲ್ಲಿ ಎಲ್ಲರೂ ಕೂಡ ಹೊರಗಡೆ ಕೂತವರು, ಅಶ್ವಿನಿ ಅವರೆಲ್ಲ ಫುಲ್ ನೋಡ್ತಿದ್ದಾರೆ, ಮಜಾ ತಗತ್ತವ್ರೆ. ದಿಂತ ಧ್ರುವಂತೂ ಕೂಡ ಇದ್ದಾನೆ ಪಕ್ಕದಲ್ಲಿ, ನಮ್ಮ ಯಾರು ಕಾಕ್ರೋಚ್ ಇದ್ದಾನೆ, ಎಲ್ಲರೂ ಮಜಾ ತಗೊಂತಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಏನಕ್ಕೆ ಸ್ಟಾರ್ಟ್ ಆಯಿತು, ಈ ರಿಷಾ ಏನಕ್ಕೆ ಈ ಥರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ 100% ಕ್ಲಾರಿಟಿ ಗೊತ್ತಿಲ್ಲ. ಬಟ್ ಕಾವ್ಯ ಕಾವ್ಯ ಅನ್ನೋವಂಥದ್ದನ್ನ ಅಲ್ಲಿ ಮೇ ಬಿ ರಿಷಾಗೆ ಸ್ವಲ್ಪ ಬೆಂಕಿ ಹತ್ಕೊಂಡಿದೆ ಅಂತ ಅನ್ಸುತ್ತೆ. ಅದು ಬಿಟ್ಟು ರಿಷಾಗೆ ಏನಾದರೂ ಸ್ಟಾರ್ಟಿಂಗಲ್ಲಿ ಅಥವಾ ರಿಷಾನೇ ಸ್ಟಾರ್ಟಿಂಗಲ್ಲೇ ನೀನು ಬಕೆಟ್ ಹಿಡಿತಿದ್ಯಾ ಕಾವ್ಯಂಗೆ ಅಂದ್ರ ಗೊತ್ತಿಲ್ಲ. ಸೊ ಈ ಥರ ಏನಾದರೂ ಡೈರೆಕ್ಟ್ ರಿಷಾನೇ ಹೇಳಿದ್ರೆ ರಿಷಾ ತಪ್ಪಾಗಿರುತ್ತೆ, ಅಥವಾ ಗಿಲ್ಲಿ ಏನಾದರೂ ಸಿಕ್ಕಾಪಟ್ಟೆ ರೇಗಿಸಿದ್ರೆ ಏನಾದರೂ ಒಪ್ಕೊಬೋದು, ತುಂಬ ಓವರ್ ಆಗಿ ಆಡ್ತಿದ್ದಾನೆ ಗಿಲ್ಲಿ ಅಂತ. ಬಟ್ ಇಲ್ಲಿ ನೋಡ್ತಿದ್ರ ಪ್ರಕಾರ ಇಲ್ಲಿ ರಿಷಾನೇ ನೀನು ಬಕೆಟ್ ಹಿಡಿತಿದ್ಯಾ ಕಾವ್ಯಂಗೆ ಅನ್ನೋವಂಥದ್ದು ಬಂದಿರುವಂಥದ್ದು. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಗೇನ್ ಮತ್ತೆ ಹೇಳುವಂಥದ್ದು ಏನು ಅಂತಂದರೆ, ರಿಷಾ ಅವರು ತಮ್ಮ ಆಟನ ಬಿಟ್ಟು ಸೊ ಬೇರೆಯವ್ರು ಏನು ಮಾಡ್ತಿದ್ದಾರೆ, ಸೊ ಬೇರೆಯವ್ರು ಯಾಕೆ ಹಾಗೆ ಆಡ್ತಿದ್ದಾರೆ, ಸೊ ಅದ್ರ ಬಗ್ಗೆನೇ ಕಂಪ್ಲೇಂಟ್ಸ್ಗಳು ಹೇಳ್ತಿದ್ದಾರೆ ಬಿಟ್ಟರೆ ಸೊ ತಮ್ಮ ಆಟದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ನೋಡಿ, ಸೊ ಸ್ಟಾರ್ಟಿಂಗಿಂದನೂ ಕೂಡ ಅಷ್ಟೇ ಅವರು ಬೇರೆಯವ್ರಿಗೇ ಹೇಳ್ತಾ ಬಂದಿದ್ದಾರೆ, ನೀವು ಹಿಂಗೆ ಆಡ್ತಿದ್ದೀರಾ ಅನ್ನೋವಂಥದ್ದು. ಸೊ ಇವರು ಸ್ಟಾರ್ಟಿಂಗ್ ಬಂದಾಗಿಂದ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಿರೋಂಥದ್ದು. ಸ್ಟಾರ್ಟಿಂಗ್ ಬಂದಾಗಿನೇ ಗಿಲ್ಲಿನೂ ಕೂಡ ಅವ್ರ ಜೊತೆಗೆ ಹೋದ, ಚಂದ್ರಪ್ರಭಾ ಅವ್ರ ಜೊತೆಗೆ ಹೋದ. ಸೊ ಅದೇ ಒಂದು ಮಾಡ್ಕೊಂಡು ಬಂದಿದ್ದಾರೆ. ಸ್ಟಾರ್ಟಿಂಗಲ್ಲಿ ಇವರೇನು ಹೇಳ್ತಾರೆ, ನಿನ್ನೆ ಒಂದು ಇದರಲ್ಲಿ ಎಪಿಸೋಡಲ್ಲಿ, ಸೊ ಗಿಲ್ಲಿ ಓನ್ಲಿ ಕ್ಯಾಮ್ರಾ ಇದ್ರೇ ಆ ಒಂದು ರೀತಿಯಲ್ಲಿ ಕಾಮಿಡಿ ಮಾಡುವಂಥದ್ದು, ಆ್ಯಕ್ಟ್ ಮಾಡುವಂಥದ್ದು, ಬೇರೆ ಟೈಮಲ್ಲಿ ನಾರ್ಮಲ್ ಆಗಿರ್ತಾನೆ, ಜೊತೆಗೆ ಕಾವ್ಯನೇ ಗಿಲ್ಲಿ ಜೊತೆಗೆ ಹೋಗುವಂಥದ್ದು ಅಂತ. ಇಲ್ಲಿ ನೋಡಿದ್ರೆ ಉಲ್ಟಾ ಹೇಳ್ತಿದ್ದಾರೆ. ಆಮೇಲೆ ಗಿಲ್ಲಿ ಕ್ಯಾಮ್ರಾ ನೋಡೇನೆ ಮಾಡ್ತಾನೆ ಅಂತಂದಾಗ, ನೀವು ಯಾಕೆ ಸ್ಟಾರ್ಟಿಂಗಲ್ಲಿ ಹೋದಾಗ ಅವನ ಜೊತೆಗೆ ಮಾತುಕತೆ ಅಷ್ಟೊಂದೆಲ್ಲ ಕ್ಲೋಸ್ ಆಗಿದ್ರಿ, ಸೊ ನಿಮಗೂ ಕೂಡ ಅಟೆನ್ಷನ್ ಬೇಕಿತ್ತಲ್ವಾ, ಸೊ ನಿಮ್ಮ ಲಾಭನ ನೀವು ನೋಡ್ಕೊಂಡ್ರಿ. ಸೊ ಅವ್ರವ್ರ ಲಾಭ ನೋಡ್ಕೊಳ್ಳಿಕ್ಕೆ ಬಂದಿರೋಂಥದ್ದು. ಕ್ಯಾಮ್ರಾ ನೋಡಿ ಆ್ಯಕ್ಟ್ ಮಾಡ್ತಾನೆ ಅಂತಂದರೆ ಮಾಡಲಿ ಬಿಡಿ, ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಹೋಗಿದ್ದಾನೆ, ಪರ್ಫಾರ್ಮ್ ಮಾಡ್ತಾನೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಿಗ್ ಬಾಸಲ್ಲಿ ಏನು ಜನಗಳ ದೃಷ್ಟಿಗೆ ಹಂಗೆ ಕಾಣಿಸ್ತೀರ ಅನ್ನೋವಂಥದ್ದು. ಹಾಗಂದು ಮಾತ್ರಕ್ಕೆ ಅವನೇ ಸುಳ್ಳು ಹೇಳ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ಏನೂ ಇಲ್ಲ. ಅವನೇನು ಸ್ಟ್ಯಾಂಡ್ ತೊಗೊಬೇಕಾಗಿತ್ತು ಅಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದಾನೆ. ಇವಾಗಲೂ ಹೇಳ್ತಾ ಇದ್ದೀನಿ, ಕೆಲವು ಟೈಮಲ್ಲಿ ಅವ್ನು ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ಇರಬೇಕಾಗುತ್ತೆ, ನಾನು ಹೇಳ್ತಾ ಇದ್ದೀನಿ. ಸೊ ಅದನ್ನ ನಾವು ಸರಿ ಪಡಿಸ್ಕೊಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಈ ಥರದ ಸಜೆಷನ್ ಇದ್ದಾಗ ಹೇಳಬೇಕು, ಯಾರ ಜೊತೆಗೆ ಇರ್ತಾನೋ ಅವನಿಗೆ ಬಿಟ್ಟಿರೋವಂಥದ್ದು. ಬಟ್
ಆಟಕ್ಕೆ ಅದು ಯಾವುದು ಕೂಡ ತೊಂದರೆ ಆಗಬಾರ್ದು. ಇವಾಗ ಎಕ್ಸಾಂಪಲ್ ಇವಾಗ ಸೂರಜ್ ಆ್ಯಂಡ್ ರಿಷಿಕಾ ತಗೊಳ್ಳಿ, ಲಾಸ್ಟ್ 1 ವೀಕಲ್ಲಿ ಏನೂ ಮಾಡಿಲ್ಲ. ಅಲ್ಲಿ ರಿಷಿಕಾ ಆದ್ರೂ ಆಗಿರ್ಬೋದು, ರಾಶಿಕಾ ಆದ್ರೂ ಆಗಿರ್ಬೋದು, ಆ್ಯಂಡ್ ಸೂರಜ್ ಆದ್ರೂ ಆಗಿರ್ಬೋದು, ಇಬ್ಬರನ್ನೇ ಒಂದು ಲೋಕದಲ್ಲಿ ಇದ್ದಾರೆ ಅವರು. ಸೊ ಆ ಥರ ಇರುವಂಥ ತಪ್ಪು. ಇವಾಗ ನಿನ್ನೆ ಟಾಸ್ಕ್ ಕೂಡ ಗೆದ್ದಿದ್ದಾರೆ. ಓಕೆ, ಇವಾಗ ಸೂರಜ್ ಜೊತೆಗೆ ಇರಲಿ ಎಲ್ಲ ಓಕೆ, ಬಟ್ ಅದ್ರ ಜೊತೆಗೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು, ಅವರ ಒಂದು ಕಾಂಟ್ರಿಬ್ಯೂಷನ್ ಸಪ್ರೇಟ್ ಆಗಿರಬೇಕು, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬಾರ್ದು ಅನ್ನೋವಂಥದ್ದು ನನ್ನ ಅನಿಸಿಕೆ. ಸೊ ನೀವೇನು ಮಾಡಿದರೆ ಹೇಳಬೇಕು. ಇವಾಗ ರಿಷಾ ಏನು ಮಾಡಿದ್ದಾರೆ ಬಂದಾಗಿಂದ? ಎಂಥದ್ದು ಮಾಡಿಲ್ಲ. ಸೊ ಅಲ್ಲಿ ಅಗೇನ್ ಚಂದ್ರಪ್ರಭಾ ಜೊತೆಗೆ ಮಾಡಿರೋವಂಥದ್ದೇ ಇದೆ. ಆಮೇಲೆ ಆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನು ಆ ಕಾಯಿನ್ ಕದಿಯೋದಿತ್ತು, ಸೊ ಅಲ್ಲೂ ಕೂಡ ಅಷ್ಟೇ. ಸೊ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತ ಹೇಳ್ತಾಯಿಲ್ಲ, ಬಟ್ ಆ ಪವರ್ ಕಾಯಿನ್ ತೊಗೊಂಡು ಬಂದಾದಮೇಲೆ ಅದಾದಮೇಲೆ ಏನೇನಾಯಿತು ಅಂತ ಗೊತ್ತಿದೆ. ಒಂದು ಸುಳ್ಳು ಹೇಳ್ತಾರೆ ಅಲ್ಲಿ. ಸೊ ನನ್ನ ಒಂದು ಟೀಮ್ ಕೂಡ ಗೆದ್ದರೆ ಸೊ ಇಡೀ ಟೀಮ್ ಹೋಗುತ್ತೆ ಅಂತ, ಅಲ್ಲಿ ಖಂಡಿತವಾಗ್ಲೂ ಸುಳ್ಳು ಹೇಳಿದ್ರು. ಇನ್ಕ್ಲೂಡಿಂಗ್ ರಘು ಕೂಡ ಅದೇ ಹೇಳಿರೋವಂಥದ್ದು. ಬಿಕಾಸ್ ಅಲ್ಲಿ ಆಲ್ರೆಡಿ ಹೊರಗಡೆ ಎಲ್ಲ ಕೂಡ ನೋಡಿದ್ರು. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಇವಾಗೇನು ಅವ್ರು ಪವರ್ ಕಾಯಿನ್ ತೊಗೊಂಡಿದ್ರೆ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಕಂಟೆಂಡರಾಗಿ ಹೋಗ್ತಾರೆ. ಹೊರಗಡೆ ಬಂದು ಹೇಳ್ತಾರೆ ನಮ್ಮ ಟೀಮ್ ಏನಾದರೂ ಗೆದ್ದರೆ ಅವರು ಕೂಡ ಬರ್ತಾರೆ ಅಂತ. ಹಂಗಿರಲಿಲ್ಲ ಅಲ್ಲಿ. ಅವ್ರು ಸುಳ್ಳು ಹೇಳಿದ್ರು. ಇವಾಗ ಅವ್ರ ಟೀಮ್ ಗೆದ್ದರೂ ಸೋತರು ಅಷ್ಟೇ, ಅವರಂತೂ ಹೋಗಲ್ಲ ಟೀಮಲ್ಲಿರೋವಂಥವ್ರು, ಓನ್ಲಿ ಇವ್ರು ಮಾತ್ರ ಹೋಗುವಂಥದ್ದು. ಸೊ ಈ ಥರ ಸುಳ್ಳುಗಳನ್ನು, ಸ್ವಾರ್ಥ ಎಲ್ಲ ಇದೆ. ಬಟ್ ಸ್ವಾರ್ಥ ಬೇಕು, ಬಟ್ ಸುಳ್ಳು ಹೇಳೋದನ್ನು ಅವರು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಬಟ್ ಕೆಲವು ಟೈಮಲ್ಲಿ ಅನ್ನೆಸೆಸರಿ ಆಗಿರುವಂಥ ಕೆಲವೊಂದು ಈ ಥರ ಕಾಂಟ್ರವರ್ಸಿಗಳನ್ನ ಮೈಮೇಲೆ ಹೇಳ್ಕೊತಾರೆ. ಸೊ ಅದು ಎಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಆ್ಯಂಡ್ ಬೇರೆಯವ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ರಕ್ಷಿತಾ ಬಗ್ಗೆ ಮಾತಾಡ್ತಾರೆ. ಕೆಲವೊಂದು ಒಳ್ಳೇದಿದ್ರೂ ಓಕೆ, ಬಟ್ ಅನ್ನೆಸೆಸರಿಯಾಗಿ ಬೇರೆಯವ್ರ ಬಗ್ಗೆ ಮಾತಾಡಿದಾಗ ಯಾರಿಗೆ ಅಲ್ಲಿ ತಡ್ಕೊಳಕ್ಕೆ ಆಗಲ್ಲ. ಅಥವಾ ಮಾತಾಡ್ತೀರಾ ಅಂತಂದರೆ ಫಸ್ಟ್ ನಾವು ನೆಟ್ಟಿಗಿದ್ದೀವ ಅಂತ ನೋಡ್ಕೊಬೇಕು. ನಾವು ಯಾವ ರೀತಿಯಲ್ಲಿ ಆಡ್ತಾ ಇದ್ದೀವಿ. ನಾವು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಸುಮ್ಮನೆ ರಾಶಿಕಾ ಹತ್ರ ಅಷ್ಟೊಂದು ಡಿಸ್ಕಷನ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಗಿಲ್ಲಿ ಬಗ್ಗೆ, ಕಾವ್ಯ ಬಗ್ಗೆ, ಧ್ರುವಂತ ಬಗ್ಗೆ. ಆ್ಯಂಡ್ ಇವಾಗಲಾದರೂ ಅಟ್ಲೀಸ್ಟ್ ಅವ್ರ ಮುಂದೆ ತಮ್ಮ ಆಟನ ತಾವು ಆಡಬೇಕಾಗುತ್ತೆ. ಬೇರೆಯವ್ರ ಮೇಲೆ ಹೇಳುವಂಥದ್ದು ಅದೆಲ್ಲ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ 1 ವರ್ಷ ಸಾಲ ಅನ್ನೋ ರೀತಿಯಲ್ಲಿ ಆಗ್ತಿದೆ. ಸೊ ಗೊತ್ತಿಲ್ಲ, ಒಂಥರ ನೆಗೆಟಿವ್ ಕ್ಯಾರೆಕ್ಟರ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ನನಗೆ. ವಿಲನ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಹೋಗಿ ಎಲ್ಲರ ಆಟನ ಎಕ್ಸ್ಪೋಸ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಈಗ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವು ಕಂಟೆಸ್ಟೆಂಟ್ ಪ್ರತಿ ಸೀಸನಲ್ಲಿ ಇರ್ತಾರೆ. ಸೊ ಆ ರೀತಿಯಲ್ಲೇ ಆಗಬೇಕಾಗುತ್ತೆ. ಬಿಟ್ಟರೆ ಇವರು ಕಂಟೆಸ್ಟೆಂಟ್ ಅಂತ ಒಂದು ಅನ್ಸ್ಕೊಳ್ಳಲ್ಲ ವಿನ್ ಆಗಲಿಕ್ಕೆ. ಜೊತೆಗೆ ಇನ್ನೊಂದು ಅಂತಂದರೆ ಇವ್ರ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ರಿಷಾ ಅವರನ್ನು ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಓಕೆ, ಇವ್ರನ್ನೇನಾದರೂ ಸೀಕ್ರೆಟಲ್ಲಿ ಇಟ್ಬಿಟ್ಟು ಆಮೇಲೆ ಇವ್ರ ಬಗ್ಗೆ ಯಾರ್ಯಾರು ಏನು ಮಾತಾಡ್ತಾರೆ ಅಂತ ಏನಾದರೂ ಗೊತ್ತಾಗಿ ತಿಳ್ಕೊಂಡು ಒಳಗಡೆಗೆ ಬಂದು ಖಂಡಿತವಾಗಲೂ ಇವರು ಒಂಥರ ಧ್ವಂಸ ಮಾಡಾಕ್ಬಿಡ್ತಾರೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಮಾತು ಸಿಕ್ಕಾಪಟ್ಟೆ ಆಡ್ತಾರೆ. ಯಾವುದಕ್ಕೂ ಕೂಡ ಹೆದರಲ್ಲ, ಯಾವ ಕಂಟೆಸ್ಟೆಂಟ್ಗೂ ಹೆದರಲ್ಲ. ನಾಮಿನೇಟ್ ಮಾಡ್ತಾರೆ, ಏನು ಮಾಡ್ತಾರೆ ಎಂಥದ್ದು ನೋಡಲ್ಲ, ಹಾಕೊಂಡು ರುಬ್ತಾ ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಈ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ಟಾರ್ಗೆಟ್ ಆಗ್ತಾರೆ, ಟಾರ್ಗೆಟ್ ಆಗಿದ್ದಾರೆ ಕೂಡ. ಬಿಕಾಸ್ ಅಶ್ವಿನಿ ಜೊತೆ ಕಿತ್ತಾಟ ಆಗಿದೆ, ಜಾನ್ವಿ ಜೊತೆಗಾಗಿದೆ. ಸೊ ಇನ್ಯಾರ ಜೊತೆಗೆ ಆಲ್ಮೋಸ್ಟ್ ಕೆಲವ್ರ ಜೊತೆಗೆಲ್ಲ ಆಗೋಗಿದೆ. ಇವಾಗ ರಾಶಿಕಾ ಜೊತೆಗೆ ಆಯ್ತಾ ಅಂತ ಗೊತ್ತಿಲ್ಲ, ಗಿಲ್ಲಿ ಜೊತೆಗೂ ಆಗಿದೆ. ಸೊ ಕೆಲವ್ರ ಜೊತೆಗೆಲ್ಲ ಕಿತ್ತಾಟ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಕೂಡ ಅದೇ ರೀತಿಯಲ್ಲಿ ಆಗುತ್ತೆ. ಇನ್ ಕೇಸ್ ಇವ್ರನ್ನೇನಾದರೂ ಸೀಕ್ರೆಟ್ ರೂಮಲ್ಲಿ ತೊಗೊಂಡೋಗಿಟ್ರೆ ಅವರು ಅಗೇನ್ ಎಲ್ಲರೂ ನೋಡ್ಕೊಂಡು ಬಂದು ನೆಕ್ಸ್ಟ್ ಸರಿಯಾಗಿ ಬಾರಿಸ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಬಟ್ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅವರು. ಬರೀ ಬೇರೆಯವ್ರ ಮೇಲೆ ಹೇಳ್ಕೊಂಡಿದ್ರೆ ಆಗಲ್ಲ, ಅವರು ಕೂಡ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಇರುವಂಥದ್ದು. ಬೇರೆಯವ್ರ ಮೇಲೆ ಬರೀ ಅವ್ರು ನೆಗೆಟಿವ್ ಹೇಳೋದಲ್ಲ, ನಮ್ಮ ಪಾಸಿಟಿವ್ ಏನಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಸೊ ಅದು ಅವ್ರು ಮಾಡಿದ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಈ ವಾರ ನಾಮಿನೇಟ್ ಕೂಡ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ಆಡಬೇಕು. ಜೊತೆಗೆ ಅವ್ರ ಹತ್ರ ಏನು ಪಾಯಿಂಟ್ಸ್ಗಳಿದೆ, ನಾವು ಬೇರೆಯವ್ರ ಜೊತೆಗಿಂತ ಏನು ಬೆಟರ್ ಆಗಿದ್ದೀನಿ ಅನ್ನೋದು ಕೂಡ ತೋರಿಸ್ಬೇಕಾಗುತ್ತೆ. ಸುಮ್ಮನೆ ಖಾಲಿ ಡಬ್ಬ ಅಲ್ಲಾಡಿಸಿದೆ ಸೌಂಡ್ ಮಾಡ್ಬೋದೇ ಹೊರತು ಬೇರೆ ಏನು ಯೂಸ್ ಇಲ್ಲ ಅಂತ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೈಕ್ ಮಾಡಿ. ಹಾಗೆ ಅದೇನು ಗುರು ಲಾಸ್ಟಲ್ಲಿ ಕೊನೆಯಲ್ಲಿ ಶಾರ್ಟ್ ಕಾವ್ಯ ಅವ್ರ ಲುಕ್ಕು ಸಖತ್ತಾಗಿತ್ತು. ಓಕೆ, ಬಾಯ್.